ಶಿರಸಿಯ ತಾಯಿ ಮಾರಿಕಾಂಬೆಯ ಆಶೀರ್ವಾದದಿಂದ ಇವತ್ತು ಇಡೀ ಜಿಲ್ಲೆಯಿಂದ ಜನಸಾಗರವೇ ಹರಿದು ಗಂಗಾ ಪ್ರವಾಹದಂತೆ ಈ ಮಾರಿಕಾಂಬಾ ಕ್ರೀಡಾಂಗಣಕ್ಕೆ ನೀವೆಲ್ಲ ಬಂದಿರೋದಕ್ಕೆ ನಾನು ನಿಮ್ಮೆಲ್ಲರಿಗೆ ಹೃದಯಪೂರ್ವಕ ಧನ್ಯವಾದವನ್ನ, ಕೃತಜ್ಞತೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನೂ ಜನ ಬರ್ತಾನೆ ಇದ್ದಾರೆ. ಗಂಗಾ ಪ್ರವಾಹವೇ ಬಂದಂತೆ ಕಾಣ್ತಾ ಇದೆ. ನಾವೆಲ್ಲರೂ ಈ ಗಂಗಾ ಪ್ರವಾಹದಂತೆ ಬಂದಿರೋದು ಯಾಕೆಂದ್ರೆ ಕಾಶಿ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಈ ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಬಂಧುಗಳೇ, ನೀವೆಲ್ಲ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನರೇಂದ್ರ ಮೋದಿಜಿಯವರು ನೋಡಬೇಕು, ಭಾಷಣ ಕೇಳಬೇಕು, ಬಿಜೆಪಿಯ ಕಮಲದ ಗುರ್ತಿಗೆ ಮತ ನೀಡಿ ನಾವು ಬೆಂಬಲಿಸಬೇಕು ಅನ್ನೋದಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ನಾನು ನಿಮ್ಮೆಲ್ಲರಿಗೆ ಮತ್ತೆ ಮತ್ತೆ ಅನೇಕ ಕೃತಜ್ಞತೆ ಧನ್ಯವಾದವನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ 7ನೇ ತಾರೀಕಿನ ಲೋಕಸಭೆ ಚುನಾವಣೆ ಇದು ದೇಶದ ಭವಿಷ್ಯವನ್ನ ಬರೆಯುವಂತ ಚುನಾವಣೆ. ಇದು ನಮ್ಮ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲ. ದೇಶದ ಭವಿಷ್ಯವ ಮುಂದಿನ 5 ವರ್ಷದಲ್ಲಿ ಹೇಗೆ ಇರಬೇಕು ಅನ್ನುವಂತ ನಿರ್ಧರಿಸುವಂತ ಚುನಾವಣೆ. ಆದರೆ ಕಾಂಗ್ರೆಸ್ ಈ ಚುನಾವಣೆಯನ್ನ ಗ್ರಾಮ ಪಂಚಾಯಿತಿಗಳಿಗಿಂತಲೂ ಕಡಿಮೆ ಮಟ್ಟದ ಚುನಾವಣೆಯನ್ನಾಗಿ ಪರಿಗಣಿಸ್ತಾ ಇರುವಂತದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ದುರ್ದೈವ. ನರೇಂದ್ರ ಮೋದಿಜಿಯವರು ನಮ್ಮ ಪ್ರಧಾನಿಗಳು ಹೇಳ್ತಾ ಇದ್ದಾರೆ, ವಿಕಸಿತ ಭಾರತದ ಅಲ್ಲಿ ನಾವು ಹೇಗೆ ಮುನ್ನಡಿಬೇಕು, 2047ಕ್ಕೆ ಭಾರತ ಹೇಗೆ ಅಭಿವೃದ್ಧಿಯ ಹೊಂದಿದ ದೇಶದ ಸಾಲಿನಲ್ಲಿ ಇರಬೇಕು ಅಂತ ಪ್ರಧಾನಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ದೇಶದ ಭವಿಷ್ಯದ ಬಗ್ಗೆ, ಇಲ್ಲಿಯ ಕೋಟಿ ಕೋಟಿ ಜನರ ಅಪೇಕ್ಷೆಗಳನ್ನ ಈಡೇರಿಸೋದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಅವರು ಖಾಲಿ ಚೊಂಬಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಚುನಾವಣೆ ಅಂದ್ರೆ ಈ ಹಂತಕ್ಕೆ ತಂದಿದ್ದಾರೆ. ನಾವೆಲ್ಲ ಹೇಳಬೇಕು, ನರೇಂದ್ರ ಮೋದಿಜಿಯವರು 11 ಕೋಟಿ ಶೌಚಾಲಯವನ್ನ ಕಟ್ಟಿಕೊಟ್ಟ ನಂತರವೂ ಕಾಂಗ್ರೆಸ್ ಯಾಕೆ ಈ ಚೊಂಬಿನ ಬಗ್ಗೆ ಚೊಂಬು ಹಿಡ್ಕೊಂಡು ಯಾಕೆ ಹೋಗ್ತಾ ಇದೆ, ಅವ್ರಿಗೆ ಶೌಚಾಲಯ ಆಗಿದೆಯೋ ಇಲ್ಲೋ ಅಂತ ಕೇಳಬೇಕಾಗಿದೆ. ಬಂಧುಗಳೇ, ಈ ಚುನಾವಣೆಯ ದೇಶದ ಭವಿಷ್ಯ ನಿರ್ಧರಿಸೋದು ಅನ್ನೋದನ್ನ ಅರ್ಥೈಸ್ಕೊಳ್ಬೇಕು. ಅದನ್ನ ಅರ್ಥೈಸ್ಕೊಂಡು ಕಾಂಗ್ರೆಸ್ನವ್ರು ದೇಶದ ಮುಂದಿರುವಂತ ವಿಷಯವನ್ನ ಹೇಳಬೇಕು. ಅವ್ರಿಗೆ ಹೇಳೋದಕ್ಕೆ ನೈತಿಕತೆ ಇಲ್ಲ. 250ರೊಳಗೆ ನಿಲ್ಸೋ ಸೀಟು, 50ರೊಳಗೆ ಗೆಲ್ಲದೆ ಇರೋದು, 273 ಬಂದ್ರೆ ನಾವೇನ್ ಮಾಡ್ತೀವಿ ಅಂತ ಪ್ರಣಾಳಿಕೆ ಕೊಡ್ತಾರೆ. ಇವ್ರಿಗೆ ಯಾವ ನೈತಿಕತೆ ಇದೆ? ಆ ಪ್ರಣಾಳಿಕೆಯನ್ನು ಕೊಡೋದಕ್ಕೆ ಯಾವ ನೈತಿಕತೆ ಇದೆ? ಆ ಒಂದು ಗ್ಯಾರಂಟಿಗಳ ಬಗ್ಗೆ ಹೇಳೋದಕ್ಕೆ ಯಾವ ನೈತಿಕತೆ ಇದೆ? ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇದು ಈ ದೇಶದಲ್ಲಿ ತನ್ನ ಅಸ್ತಿತ್ವವನ್ನ ರಕ್ಷಿಸಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದೆ. ಆದ್ರೆ ದೇಶದ ಜನ ನಿರ್ಧಾರ ಮಾಡಿದ್ದಾರೆ, ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಈ ದೇಶಕ್ಕೆ ತಂದು ಕೊಟ್ಟಂತ ಘನತೆ ಗೌರವವನ್ನ ನಾವು ಮುಂದುವರಿಸಬೇಕು ಅಂತಾದ್ರೆ ನರೇಂದ್ರ ಮೋದಿಜಿಯವರೇ ಈ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಆಯ್ಕೆ ಆಗಬೇಕು. ಕಾಂಗ್ರೆಸ್ ಅನ್ನ ನಾವು ಮನೆಗೆ ಕಳಿಸ್ತೀವಿ, ಅಧಿಕೃತ ವಿರೋಧಿ ಪಕ್ಷವೂ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ಮಾತನ್ನ ಜನ ಹೇಳ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಅವರ INDIA ಘಟಬಂಧನ ದಿನಕ್ಕೊಂದು ಚೂರು ಆಗ್ತಾ ಇರೋದು ನೋಡಿದೀವಿ. ನಾನು ಈ ವಿಷಯದಲ್ಲಿ ಹೆಚ್ಚು ಹೇಳೋದಿಲ್ಲ. ಬಂಧುಗಳೇ, ನರೇಂದ್ರ ಮೋದಿಜಿ ಅವರು ಈ ದೇಶದ ರಕ್ಷಣೆಗೋಸ್ಕರವಾಗಿ ನಮಗೆ ಬೇಕಾಗಿದೆ. ಈ ದೇಶದಲ್ಲಿ ಭಯೋತ್ಪಾದಕತೆ ಇರಬಾರದು, ಬಾಂಬ್ ಸ್ಫೋಟ ಆಗಬಾರದು ಅನ್ನೋದಕ್ಕೆ ಬೇಕಾಗಿದೆ. ನರೇಂದ್ರ ಮೋದಿಜಿ ಅವರ ಗಡಿಗಳ ರಕ್ಷಣೆಯಲ್ಲಿ ಸೈನಿಕರಿಗೆ ಕೊಟ್ಟಂತ ನೈತಿಕ ಶಕ್ತಿ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಆ ವ್ಯವಸ್ಥೆಯನ್ನು ಮುಂದುವರಿಸೋದಕ್ಕೆ ನಮಗೆ ನರೇಂದ್ರ ಮೋದಿಜಿ ಅವರು ಬೇಕಾಗಿದೆ. ಬಂಧುಗಳೇ, ದೇಶಕ್ಕಾಗಿ ನರೇಂದ್ರ ಮೋದಿಜಿ ಅವರು ಬೇಕು ಅಂತ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನರೇಂದ್ರ ಮೋದಿಜಿ ಅವರು ಮಾಡ್ತಿರುವಂತಹ ಅತ್ಯದ್ಭುತ ಕೆಲಸಗಳು 10 ಹಲವು ದಿಕ್ಕಿನಿಂದ ವಿಶ್ಲೇಷಣೆ ಮಾಡಿದ್ರೆ ಅದ್ಭುತವಾದಂತ ಕೆಲಸಗಳು ನಡೀತಾ ಇದೆ. ನಾನು ನಿಮ್ಮೆಲ್ಲರ ಕನಸು ನನಸಾಗಿರೋದು ಅದೆಷ್ಟು ಕ್ಷೇತ್ರದಲ್ಲಿ ಇದೆ ಅಂತ ನೋಡಿದೀವಿ ನಾವು. ಬಂಧುಗಳೇ, ನಾವು 500 ವರ್ಷಗಳಿಂದ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಸ್ಥಳದಲ್ಲಿ ರಾಮ ಮಂದಿರ ಆಗ್ಬೇಕು ಅಂತ ಹೇಳ್ತಾ ಇದ್ವಿ. ಆದ್ರೆ
ಅನೇಕ ತ್ಯಾಗ ಬಲಿದಾನ ಹೋರಾಟಗಳಾದರೂ ಅದಾಗಿರಲಿಲ್ಲ. ಆದ್ರೆ ನರೇಂದ್ರ ಮೋದಿಜಿಯವರ ಮತ್ತು ಯೋಗಿ ಆದಿತ್ಯನಾಥ್ ಅವರ ಸತತ ಪ್ರಯತ್ನದಿಂದಾಗಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿರೋದನ್ನ ನೋಡ್ತಾ ಇದ್ದೇವೆ. ನಾವು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ. ಈ ದೇಶದ ಧರ್ಮ, ಈ ದೇಶದ ಸಂಸ್ಕೃತಿ, ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂತ ವೇದ ಉಪನಿಷತ್ತುಗಳ ಮಾತುಗಳು ಭಾರತದ ಈ ಜ್ಞಾನದ ಸಂಪತ್ತು ಮತ್ತೊಮ್ಮೆ ಜಗತ್ತಿಗೆ ಗುರುವಾಗಿ ಮಾರ್ಗದರ್ಶನ ಮಾಡುವುದಕ್ಕೆ ಸಾಧ್ಯ ಆಗಿರುವಂತ ಒಂದು ವಾತಾವರಣ ನರೇಂದ್ರ ಮೋದಿಜಿಯವರಿಂದ ನಿರ್ಮಾಣ ಆಗಿದೆ. ಬಂಧುಗಳೇ, ಇದಿಷ್ಟೇ ಅಲ್ಲ, ನಾನು ಕಾಶಿ ಉಜ್ಜಯಿನಿಂದ ಹಿಡಿದು ಪ್ರತಿಯೊಂದನ್ನು ಉಲ್ಲೇಖಿಸಬಹುದು. ನಾನು ಅದಕ್ಕಿಂತಲೂ ಒಂದು ಮಾತನ್ನ ಇಲ್ಲಿ ಹೇಳಲೇಬೇಕು. ನರೇಂದ್ರ ಮೋದಿಜಿಯವರಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ಸನಾತನ ಈ ಸಂಸ್ಕೃತಿಯ ಬಗ್ಗೆ, ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ಇರುವಂತಹ ಅಚಲವಾದ ನಂಬಿಕೆ, ನಿಷ್ಠೆ ಅಂದ್ರೆ ಅವರು ಮೊನ್ನೆ ಆ ಮಥುರಾದಲ್ಲಿ ಸಮುದ್ರದೊಳಗೆ ಹೋಗಿ ಅಲ್ಲಿ ನವಿಲುಗರಿಯಿಂದ ಕೃಷ್ಣನನ್ನ ಪೂಜೆ ಮಾಡಿರೋದಿದೆಯಲ್ಲ, ಅತ್ಯದ್ಭುತವಾದಂತಹದ್ದು. ನಾವು ಅದನ್ನ ಸ್ಮರಿಸಿಕೊಳ್ಬೇಕು. ಈ ರೀತಿಯ ದೇಶದ ಪ್ರಧಾನಿ ಇದ್ದಾರೆ. ಕಾಂಗ್ರೆಸ್ ಹೇಗಿದೆ? ಅಯೋಧ್ಯೆಯಲ್ಲಿ ರಾಮ ಮಂದಿರದ ಭೂಮಿ ಪೂಜೆ ಮಾಡೋದಕ್ಕೆ ಬನ್ನಿ ಅಂದ್ರೆ ಕಪ್ಪು ಬಟ್ಟೆಯನ್ನ ಹಾಕೊಂಡು ಪ್ರತಿಭಟನೆ ಮಾಡಿದ್ರು. ಇವರು ಇಲ್ಲಿ ಕೇಸರಿ ಪೇಟವನ್ನ ತೊಟ್ಟುಕೊಂಡು ನಾವು ಹಿಂದುತ್ವದ ಪರವಾಗಿರೋರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಅವರನ್ನ ಕರೆದ್ರೆ ಅದಕ್ಕೆ ಬಹಿಷ್ಕಾರ ಮಾಡಿದ್ರು. ಇಲ್ಲಿ ನಾವು ಕೇಸರಿ ಪೇಟ ತೊಟ್ಕೊಂಡು ಇಲ್ಲಿ ನಾವು ಹಿಂದುತ್ವದ ಪರವಾಗಿರೋರು ಅಂತ ಹೇಳ್ತಾರೆ. ಹಿಂದುತ್ವದ ಪರವಾಗಿ ಕಾಂಗ್ರೆಸ್ ಇಲ್ಲೇ ಇಲ್ಲ ಅನ್ನೋದು ಈ ದೇಶದ ಜನತೆಗೆ ಗೊತ್ತಿದೆ. ಕಾಂಗ್ರೆಸ್ ಮುಸ್ಲಿಂ ಲೀಗಿನ ತದ್ರೂಪವಾಗಿ ಇವತ್ತು ಓಲೈಕೆಯ ರಾಜಕಾರಣವನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋವನ್ನು ನೋಡಿದ್ರೆ ಅದು ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಇದೆ. ನಾನು ಅದರ ವಿವರಗಳಿಗೆ ಹೋಗೋದಿಲ್ಲ. ಆದ್ರೆ ಇಂಥ ಕಾಂಗ್ರೆಸ್ ದೇಶಕ್ಕೆ ಅಪಾಯ ಇದೆ. ನಾನು ಅಲ್ಪಸಂಖ್ಯಾತರಿಗೂ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಈ ವೇದಿಕೆ ಮೂಲಕ. ನೀವು ನರೇಂದ್ರ ಮೋದಿ ಅವರು ಕೊಟ್ಟಂತ ಉಜ್ವಲ್ ಗ್ಯಾಸ್ ಯೋಜನೆಯನ್ನು ತಗೊಳ್ತಾ ಇದ್ದೀರಿ. ನರೇಂದ್ರ ಮೋದಿಜಿ ಅವರು ಕೊಟ್ಟಂತ 5 ಲಕ್ಷ ರೂಪಾಯಿವರೆಗಿನ ಆರೋಗ್ಯ ಕಾರ್ಡ್ ಅನ್ನು ತಗೊಂಡಿದ್ದೀರಿ, ಚಿಕಿತ್ಸೆ ತಗೊಂಡಿದ್ದೀರಿ. 6,000 ರೂಪಾಯಿವರೆಗೆ ರೈತರಿಗೆ ಕೊಟ್ಟಂತ ಕಿಸಾನ್ ಸನ್ಮಾನ್ ಕಾರ್ಡ್ ತಗೊಂಡಿದ್ದೀರಿ. ನೀವು ಮನೆ ಮನೆಗೆ ಗಂಗೆಯನ್ನ ನೀರನ್ನ ತಗೊಂಡಿದ್ದೀರಿ, ಶೌಚಾಲಯ ತಗೊಂಡಿದ್ದೀರಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ತಗೊಂಡಿದ್ದೀರಿ. ನೀವು ನರೇಂದ್ರ ಮೋದಿಜಿ ಅವರು ಕೊಟ್ಟಂತ ಎಲ್ಲ ಯೋಜನೆಯನ್ನ ಪಡೆದಿದ್ದೀರಿ. ಯಾಕೆ ಅಲ್ಪಸಂಖ್ಯಾತ ಬಂಧುಗಳು ನೀವು ಒನ್ ಸೈಡೆಡ್ ವೋಟ್ ಹಾಕುವಂತ ಸ್ಥಿತಿ ಯಾಕೆ? ನಿಮ್ದು ಮನಸ್ಥಿತಿ. ಕಾಂಗ್ರೆಸ್ನವರು ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಒಡೆದು ಆಳುವ ನೀತಿಯನ್ನ ಮಾಡ್ತಾ ಇದ್ದಾರೆ. ನೀವು ರಾಷ್ಟ್ರದ ಮುಖ್ಯ ವಾಹಿನಿಯಲ್ಲಿ ಇಲ್ಲದೆ ಹೋದ್ರೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಧಿಕ್ಕರಿಸುವಂತ ಕಾಂಗ್ರೆಸ್ ಅನ್ನ ನಾವು ಒನ್ ಸೈಡೆಡ್ ಅನ್ನ ಯೋಚಿಸಬೇಕಾದಂತ ಅನಿವಾರ್ಯತೆ ಬರಬಹುದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಾವು ಜಾಗೃತರಾಗಬೇಕು, ಸಂಘಟಿತರಾಗಬೇಕು. ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಎಲ್ಲರೂ ಇರುವಂತೆ ನೋಡ್ಕೊಳ್ಬೇಕು. ಆದ್ರೆ ಕಾಂಗ್ರೆಸ್ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಬಂಧುಗಳೇ, ಕಾಂಗ್ರೆಸ್ ಬಗ್ಗೆ ಇವತ್ತು ಮಾತನಾಡೋ ಅಗತ್ಯತೆ ಇಲ್ಲ. ಅಮಾವಾಸ್ಯೆ ದಿನ ರಾತ್ರಿ ಕಾಣೋ ಬಾವಿ ಅಂದ್ರೆ ಅದು ಕಾಂಗ್ರೆಸ್ ಅಂತ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಇಂಥ ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡಿ ತನ್ನ ಮತಗಳಿಕೆಯ ರಾಜಕಾರಣವನ್ನ ಮಾಡ್ತಾ ಇರೋದನ್ನ ನಾವು ಖಂಡಿಸಬೇಕಾಗಿದೆ. ಬಂಧುಗಳೇ, ನಾನು ನರೇಂದ್ರ ಮೋದಿಜಿ ಅವರು ಮಾಡಿರೋ ಅಭಿವೃದ್ಧಿ ಕೆಲಸಗಳು ಇತ್ಯಾದಿಗಳನ್ನ ನಮ್ಮ ಉಳಿದ ಮಾತುಗಾರರು ಮಾತಾಡ್ತಾರೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದು, ನಾನು ನಿಮ್ಮವನಾಗಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಕಳೆದ 40 ವರ್ಷದಿಂದ ನಾನು ನನ್ನ ಸಾರ್ವಜನಿಕ ಜೀವನ ನಡೆಸಿದ್ದೇನೆ. ಅಂಕೋಲದ, ಯಲ್ಲಾಪುರ, ಶಿರ್ಸಿಯ ಶಾಸಕನಾಗಿ, ಶಿರ್ಸಿ ಸಿದ್ದಾಪುರದ ಶಾಸಕನಾಗಿ, ಶಿಕ್ಷಣ ಮಂತ್ರಿಯಾಗಿ, ಸಭಾಧ್ಯಕ್ಷನಾಗಿ ನಿಮ್ಮ ಜೊತೆಗಿದ್ದೇನೆ. ಅಭಿವೃದ್ಧಿಯೇ ನನ್ನ ಗುರಿ. ಅಭಿವೃದ್ಧಿ ನಾನು ಮಾಡಿದ್ದೇನೆ. ನನ್ನ ಈ ಅವಧಿಯಲ್ಲಿ ಅಭಿವೃದ್ಧಿ ಆಗಿದೆ. ಯಾರಿಗಾದ್ರೂ ಅಭಿವೃದ್ಧಿ ಆಗಿಲ್ಲ ಅಂತ ಅನ್ಸಿದ್ರೆ ಅವ್ರಿಗೆ ಒಂದೇ ಒಂದು ಮಾತನ್ನ ಹೇಳ್ತೀನಿ, ಅವರು ಕಣ್ಣು ಪರೀಕ್ಷೆ ಮಾಡ್ಕೊಳ್ಳಿ, ಮಾನಸಿಕವಾದ ಚಿಕಿತ್ಸೆಯನ್ನ ಅವರ ವೈದ್ಯರನ್ನ ಭೇಟಿ ಮಾಡ್ಲಿ ಅನ್ನೋದಷ್ಟೇ ನಾನು ಹೇಳೋದಕ್ಕೆ ಬಯಸೋದು. ಅಭಿವೃದ್ಧಿ ಮಾಡಿದ್ದೇನೆ. ಅಭಿವೃದ್ಧಿ ನಿಂತ ನೀರೆಲ್ಲ ಅದು ಮುಗೀತು ಅಂತ ಆಗೋದಿಲ್ಲ, ಅದು ನಡೀತಿರುತ್ತೆ, ಅಭಿವೃದ್ಧಿ ಆಗ್ತಿರ್ಬೇಕಾಗತ್ತೆ. ನಾನು ನಿಮ್ ಜೊತೆಗಿದ್ದೇನೆ ಅಭಿವೃದ್ಧಿಗೆ. ನಾನಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿಜಿ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ, ಈ ದೇಶದ ಅಭಿವೃದ್ಧಿಗೆ ನಮ್ಮ ಜೊತೆಗೆ ಇದ್ದೇ ಇದ್ದಾರೆ. ಆ ಅಭಿವೃದ್ಧಿ ಕೆಲಸವನ್ನ ನಾನು ಮಾಡ್ತೇನೆ. ನನಗೆ ಗೊತ್ತಿದೆ, ತಾಳಗುಪ್ಪ, ನಮ್ಮ ಶಿರ್ಸಿ, ನಮ್ಮ ಹುಬ್ಬಳ್ಳಿಗೆ ಟ್ರೇನು ಅದು ಫೈನಲ್ ಲೊಕೇಶನ್ ಸರ್ವೆಗೆ ಆದೇಶ ಆಗಿದೆ. ಅಂಕೋಲಾ ಹುಬ್ಬಳ್ಳಿ ರೈಲು ನಾವು ಮಾಡಬೇಕಾದಂತಹ ಅಗತ್ಯತೆ ಇದೆ. ಕೊಂಕಣ್ ರೈಲ್ವೆ ಇನ್ನೂ ಉತ್ತಮ ಪಡಿಸಬೇಕಾಗಿದೆ. ಧಾರವಾಡ, ಕಿತ್ತೂರು, ಬೆಳಗಾವಿನ ಟ್ರೈನ್ ಆಗ್ಬೇಕಾಗಿದೆ.
ಅನೇಕ ಕಡೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಬೇಕು. ಅನೇಕ ಕಡೆಯಲ್ಲಿ ನಮಗೆ ಕುಡಿಯುವ ನೀರಿನ ಕೆರೆ ತುಂಬಿಸುವಂತ ಯೋಜನೆಗಳನ್ನ ಮಾಡಬೇಕಾಗಿದೆ. ಪ್ರವಾಸೋದ್ಯಮದ ಜೊತೆಯಲ್ಲಿ ಕೃಷಿ, ಗುಡಿ ಕೈಗಾರಿಕೆಗಳ ಬಗ್ಗೆ ನಾವು ಆದ್ಯತೆಯನ್ನ ಕೊಡಬೇಕಾಗಿದೆ. ಒಂದು ವೇಳೆ ನಾನು ನಿಮ್ ಜೊತೆಗಿದ್ದೇನೆ, ಅಭಿವೃದ್ಧಿಯ ಜೊತೆಗಿದ್ದೇನೆ. ಒಂದು ಮಾತನ್ನ ಈ ವೇದಿಕೆಯಲ್ಲಿ ಸ್ಪಷ್ಟಪಡಿಸೋದಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಅಥವಾ ನಮ್ಮ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಅರಣ್ಯ ಭೂಮಿಯನ್ನ ಯಾರ್ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೋ ಅವರ ರಕ್ಷಣೆಗೆ ಸದಾ ನಾನು ಬದ್ಧನಾಗಿದ್ದೇನೆ ಮತ್ತು ನಮ್ಮ ಸರ್ಕಾರ ನಿಮ್ಮ ರಕ್ಷಣೆಗೆ ಬದ್ಧವಾಗಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಕುಣಬಿಗಳು, ಹಾಲಕ್ಕಿಗಳು, ಮೀನುಗಾರರು, ಇನ್ನು ಬೇರೆ ಬೇರೆ ಸಮುದಾಯದವರು ಸರ್ಕಾರದಲ್ಲಿ ತಮಗೆ ಬೇರೆ ಬೇರೆ ಸ್ಥಾನಮಾನಗಳು ಸಿಗಬೇಕು ಅನ್ನೋದಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ಅದನ್ನ ಮಾಡಬೇಕಾಗಿದೆ ನಾವು. ಒಂದು ವೇಳೆ ನಾನು ನಿಮ್ಮಲ್ಲಿ ಒಂದು ಕೇಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅಂತ ಕಾಂಗ್ರೆಸ್ದವ್ರು ಈಗ ಮಾತನಾಡ್ತಾರೆ. ಕಾಂಗ್ರೆಸ್ಸಿಗರೇ, ಕಿವಿ ಕೊಟ್ಟು ತೆರೆದು ಕೇಳಿ, ಯಾರು ಈ ದೇಶದಲ್ಲಿ 77 ವರ್ಷದಲ್ಲಿ 60 ವರ್ಷ ಆಡಳಿತ ಮಾಡಿದವರು? ಕಾಂಗ್ರೆಸ್ದವ್ರು ನೀವೇ ಅಲ್ವಾ? 60 ವರ್ಷ ದೇಶದಲ್ಲಿ ಆಡಳಿತ ಮಾಡಿ, ರಾಜ್ಯದಲ್ಲಿ ಆಡಳಿತ ಮಾಡಿ, ಕಾಂಗ್ರೆಸ್ದವರು ನಮ್ಮ ಮೇಲೆ, ಬಿಜೆಪಿಯ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ರೆ ಜನ ನೀವು ನಿರ್ಧರಿಸೋದಕ್ಕೆ ಶಕ್ತಿ ಸಾಮರ್ಥ್ಯ ಇರುವಂತವ್ರು. ಹಾಗಾಗಿ ನಿಮಗೆ ಗೊತ್ತಿದೆ, ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಯಾರಿದ್ರು, ನಮ್ಮ ಬೇರೆ ಬೇರೆ ಸರ್ಕಾರಗಳು ಯಾವ ಸಂದರ್ಭದಲ್ಲಿ ಇತ್ತು, ಇದೆಲ್ಲ ನಾವು ನೋಡಿದೆ. ಹಾಗಾಗಿ ನಾವು ಈ ಕಾಂಗ್ರೆಸ್ ಮಾಡ್ತಿರುವಂತಹ ಇವತ್ತಿನ ಒಂದು ರಾಜಕಾರಣದ ಬಗ್ಗೆ ಇನ್ನಷ್ಟು ಹೆಚ್ಚು ಸ್ಪಷ್ಟವಾಗಿ ನಾವು ಯೋಚಿಸಬೇಕಾದಂತಹ ಅಗತ್ಯತೆ ಇದೆ. ಜವಾಬ್ದಾರಿಯಿಂದ ಮತ ಚಲಾವಣೆ ಮಾಡಬೇಕಂತ ಅಗತ್ಯತೆ ಇದೆ. ಒಂದು ವೇಳೆ ಕಾಂಗ್ರೆಸ್ ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಗ್ಯಾರಂಟಿಯ ಫಲ ಇದುವರೆಗೂ ನಮಗೆ ಸರಿಯಾಗಿ ಸಮರ್ಪಕವಾಗಿ ಸಿಕ್ಕಲಿಲ್ಲ. ನೀವು ದರ ಹೆಚ್ಚಾಗಿದೆ, ಎಲ್ಲದರದ್ದು ವಿದ್ಯುತ್ ದರ ಹೆಚ್ಚಾಗಿದೆ, ರಿಜಿಸ್ಟ್ರೇಷನ್ ದರ ಹೆಚ್ಚಾಗಿದೆ, ಎಲ್ಲ ಬಸ್ ದರ ಹೆಚ್ಚಾಗಿದೆ, ಬೇರೆ ಬೇರೆಯ ಎಲ್ಲ ದರಗಳು ಹೆಚ್ಚಾಗಿರೋದನ್ನ ನಾವು ನೋಡ್ತಾ ಇದ್ದೇವೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಗ್ಯಾರಂಟಿಗಳು ಫಲಪ್ರದವಾಗಿ ಅನುಷ್ಠಾನ ಆಗಿಲ್ಲ, ಆದ್ರೆ ದರಗಳು ಹೆಚ್ಚಾಗಿ ನಮಗೆ ಅದರಿಂದ ಏನೇನು ತೊಂದರೆ ಆಗಿದೆ ಜನಜೀವನಕ್ಕೆ ಅನ್ನೋದನ್ನ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಗ್ಯಾರಂಟಿಯ ಹೆಸರಿನಲ್ಲಿ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ಅಧೋಗತಿಗೆ ತೆಗೆದುಕೊಂಡು ಹೋಗಿರೋದನ್ನ ಅನೇಕ ವಿಶ್ಲೇಷಣೆಗಳ ಮೂಲಕ ನಾವು ನೋಡಿದ್ದೇವೆ. ಕಾಂಗ್ರೆಸ್ ಏನು ಮಾಡುತ್ತೋ, ಏನು ಹೇಳುತ್ತೋ ಅದರಂತೆ ನಡ್ಕೊಳ್ಳೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನರೇಂದ್ರ ಮೋದಿಜಿಯವರು ಮಾಡ್ತಾ ಇರುವಂತಹ ಈ ಎಲ್ಲ ಚಟುವಟಿಕೆಗಳು ನಮ್ಮೆಲ್ಲರಿಗೆ ಜನಕ್ಕೆ ತಲುಪಿದೆ. ಅದರ ಪರಿಣಾಮ ನಾವು ಅನುಭವಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನಾವು ಬಿಜೆಪಿಗೆ ನಾವು ಮತವನ್ನ ನೀಡಬೇಕಾಗಿದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಜೊತೆಯಲ್ಲಿ ನನಗೆ ವಿಶ್ವಾಸ ಇದೆ, ನಮ್ಮ ಸಂಸದರಾಗಿ ಆಯ್ಕೆಯಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಚುನಾವಣೆಯನ್ನು ಮುಗಿಸಿ, ಉಡುಪಿ ಚಿಕ್ಕಮಗಳೂರು ಚುನಾವಣೆಯನ್ನು ಮುಗಿಸಿ ಇಲ್ಲಿ ಬಂದಿದ್ದಾರೆ. ಅವರು ಕೇವಲ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅಷ್ಟೇ ಅಲ್ಲ, ನಮ್ಮ ಉಸ್ತುವಾರಿ ಸಚಿವರಾಗಿ ಅವರು ಈಗ ಸಂಸದರಾಗಿ ಸ್ಪರ್ಧಿಸಿದ್ದಾರೆ. ನಮ್ಮ ಮುಂದಿನ ಲೋಕಸಭಾ ಸದಸ್ಯರು ಉಡುಪಿ ಚಿಕ್ಕಮಗಳೂರಿಗೆ ಅವರೇ ಆಗ್ತಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ. ನಮಗೆ ಪ್ರಹ್ಲಾದ್ ಜೋಶಿ ಅವರು ಪಕ್ಕದ ಧಾರವಾಡ ಕ್ಷೇತ್ರದ ಸಂಸದರಾಗಿದ್ದಾರೆ. ಅವರು 7ನೇ ತಾರೀಕು ಒಟ್ಟಿಗೆ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಪ್ರಹ್ಲಾದ್ ಜೋಶಿ ಅವರು ಸಂಸತ್ತನ್ನ ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೆ ಅಂತ ನರೇಂದ್ರ ಮೋದಿಜಿಯವರಿಂದ, ಅಮಿತ್ ಶಾ ಅವರಿಂದ ಎಲ್ಲ ಅವರಿಗೆ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರು ಮಾಡ್ತಾ ಇರುವಂತಹ ಒಳ್ಳೆಯ ಕೆಲಸಗಳು ಇವತ್ತು ಅವರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗೋದಕ್ಕೆ ಪ್ರಹ್ಲಾದ್ ಜೋಶಿ ಅವರನ್ನ ಆರಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಈ ನಮ್ಮ ಪಕ್ಕದಲ್ಲಿ ಹಾವೇರಿ ಕ್ಷೇತ್ರ ಇದೆ, ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಸಂಸದರಾಗವರಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿನಲ್ಲಿ ಕಿತ್ತೂರು ಖಾನಾಪುರ ಆ ಭಾಷೆಗೆ ಹೋಗದೆ ಇರುವಂತೆ ನೀವು ಒಂದು ಛಲದಿಂದ ಕೆಲಸ ಮಾಡಬೇಕು. ಹಣ, ಹೆಂಡದ ಇತ್ಯಾದಿ ಆಸೆ ಆಮಿಷಗಳ ಕಾರಣಕ್ಕೆ ಅವರು ಮತದಾರರನ್ನ ಒಂದು ಭ್ರಷ್ಟರನ್ನಾಗಿ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡುತ್ತೆ. ಆದ್ರೆ ನಾವೆಲ್ಲ ಸುಶಿಕ್ಷಿತರಿದ್ದೇವೆ,
ನಾವೆಲ್ಲ ಶಿಕ್ಷಣ ಪಡೆದವರಿದ್ದೇವೆ. ಮತ ಮಾರಾಟಕ್ಕಿಲ್ಲ ಅನ್ನೋದನ್ನ ನಾವು ಈ ಚುನಾವಣೆಯಲ್ಲಿ ತೋರಿಸ್ಕೊಡ್ಬೇಕು. ನಮ್ಮ ಮತ ಮಾರಾಟ ಮಾಡ್ಕೊಳ್ಳದೆ ನರೇಂದ್ರ ಮೋದಿಜಿ ಅವರು ದೇಶಕ್ಕೆ ಒಳ್ಳೇದಾಗುವಂತ, ಧರ್ಮಕ್ಕೆ ಒಳ್ಳೇದಾಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿ ಅವರಿಗೆ, ಬಿಜೆಪಿಗೆ, ಕಮಲದ ಹೂವಿಗೆ ಅತಿ ಹೆಚ್ಚು ಮತ ಕೊಡಿಸ್ತೀವಿ ನಮ್ಮ ಬೂತ್ ನಲ್ಲಿ ಅನ್ನುವಂತ ಸಂಕಲ್ಪವನ್ನ ನರೇಂದ್ರ ಮೋದಿಜಿ ಅವರ ಎದುರುಗಡೆಗೆ ನಾವು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೊಳ್ತಾ, ನಮ್ಮ ಬೂತ್ ನಲ್ಲಿ ದಾಖಲೆ ಮತದಿಂದ ಗೆಲ್ಲೋಣ, ನಮ್ಮ ಕ್ಷೇತ್ರದಲ್ಲಿ ದಾಖಲೆ ಮತದಿಂದ ಗೆಲ್ಲೋಣ. ನಾನು ನಿಮ್ಮ ಧ್ವನಿಯಾಗಿ ನರೇಂದ್ರ ಮೋದಿಜಿ ಅವರು ಪ್ರಧಾನಿ ಆಗುವಾಗ ನಾನು ಅವ್ರ ಜೊತೆಗೆ ಇರೋದಕ್ಕೆ ನೀವು ಆಶೀರ್ವದಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೀವು ನಿಮ್ಮ ಕಮಲದ ಹೂವಿಗೆ ಮತ ಕೊಡುವಂತ, ನನ್ಗೆ ಕೊಡುವಂತ ಆಶೀರ್ವಾದದಿಂದ ನಿಮ್ಮ ಧ್ವನಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಸಂಸದನಾಗಿ ನಾನು ಇದ್ದು ಮುಂದಿನ ಅಭಿವೃದ್ಧಿ ಕೆಲಸಕ್ಕೆ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೀನಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಮರಿಬಾರದು, ಕಮಲದ ಹೂವನ್ನ ಮರಿಬಾರದು. ಕಮಲದ ಹೂವಿಗೆ ಮತ ಹಾಕೋದಕ್ಕೆ ನಾವು ಆಗ್ರಹ ಪೂರ್ವಕವಾದಂತ ನಮ್ಮ ಪ್ರಯತ್ನವನ್ನ ನಾವು ಮಾಡಬೇಕು. ನಿಮ್ಮ ಆಶೀರ್ವಾದ ಸದಾ ಕಮಲದ ಹೂವಿಗೆ ನನಗಿರಲಿ. ಅನೇಕರಿಗೆ ಬಿಸಿಲು, ಬೇರೆ ಬೇರೆ ತೊಂದರೆ ತೊಡಕುಗಳು ಆಗಿದೆ. ಅದಕ್ಕೆ ನಾನು ಕ್ಷಮೆಯನ್ನ ಕೇಳ್ತಾ, ನಾವೆಲ್ಲರೂ ನರೇಂದ್ರ ಮೋದಿಜಿಯವರ ಬರುವಿಕೆಗಾಗಿ ಕಾಯ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಭವ್ಯವಾಗಿ ಅವರನ್ನ ಸ್ವಾಗತಿಸೋಣ ಅಂತ ಹೇಳಿ, ಶಿರಸಿಗೆ ಸಿಕ್ಕಂತ ಇಂತ ಒಂದು ಸುವರ್ಣ ಅವಕಾಶವನ್ನ ಸದ್ಬಳಕೆಯನ್ನು ಮಾಡಿಕೊಳ್ತಾ ಇರುವಂತ ನಮ್ಮೆಲ್ಲರಿಗೆ ಒಂದು ಧನ್ಯತಾ ಭಾವ ಬರುವಂತದ್ದು. ನಮ್ಮ ಶಿರಸಿಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಅಂಕೋಲಕ್ಕೆ ಬಂದಿದ್ರು, ನಮ್ಮ ಜಿಲ್ಲೆಯ ಇನ್ನೊಂದು ಕರಾವಳಿ ಭಾಗಕ್ಕೆ. ಇವತ್ತು ಈ ಶಿರಸಿಯ ಮಾರಿಕಾಂಬೆಯ ಭಾಗಕ್ಕೆ ಬರ್ತೀವಿ ಅನ್ನುವಂತ ಸಂತೋಷವನ್ನ ಕಾಣೋಣ. ಜಿಲ್ಲೆಯ ಜನ ಮೋದಿಜಿ ಅವರ ಜೊತೆಗಿದ್ದೇವೆ ಅನ್ನೋದನ್ನ ನಾವು ಸಾಬೀತು ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ನರೇಂದ್ರ ಮೋದಿಜಿ ಅವರಿಗೆ, ಬಿಜೆಪಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.